विषमां हि दशां प्राप्य दैवं गर्हयते नरः आत्मनः कर्मदोषांस्तु नैव जानात्य पंडितः आत्मनः कर्मदोषांस्तु नैव जानात्य पंडितः। ಸಹೃದಯ ಎಲ್ಲ ಶ್ರೋತೃಗಳಿಗೆ ನಮಸ್ಕಾರಗಳು. ಇದೊಂದು ಸುಭಾಷಿತವು ನಾವು ಆತ್ಮಾವಲೋಕನವನ್ನು ಮಾಡಿಕೊಳ್ಳಬೇಕು ಎಂಬುದನ್ನು ಎಚ್ಚರಿಸುತ್ತದೆ. ಆದ್ದರಿಂದಲೇ ಈ ಸುಭಾಷಿತ ಅತ್ಯಂತ ಪ್ರಮುಖವಾದದ್ದು. ಈ ಶ್ಲೋಕದ ಅರ್ಥವನ್ನೊಮ್ಮೆ ಗಮನಿಸೋಣ. ವಿಷಮಾಂ ಹಿ ದಶಾಂ ಪ್ರಾಪ್ಯ ದೈವಂ ಗರ್ಹಯತೆ ನರಃ ಆತ್ಮನಃ ಕರ್ಮದೋಷಾಂಸ್ತು ನೈವ ಜಾನಾತ್ಯಪಂಡಿತಃ ಅಂತ. ಶಬ್ದಾರ್ಥಗಳನ್ನು ನೋಡೋದಾದರೆ, ಹಿ ಅಂದರೆ ನಿಶ್ಚಯವಾಗಿಯೂ, ವಿಷಮಾಂ ದಶಾಂ ಪ್ರಾಪ್ಯ ವಿಷಮವಾದ ಕಷ್ಟಕರವಾದ ದಶಾಂ ಅವಸ್ಥೆಯನ್ನು ಪ್ರಾಪ್ಯ ಹೊಂದಿ, ನರಹ ಮನುಷ್ಯ ಏನು ಮಾಡ್ತಾನೆ ಅಂತಂದರೆ ದೈವಂ ಗರ್ಹಯತೆ ಅದೃಷ್ಟವನ್ನು ದೈವವನ್ನು ಗರ್ಹಯತೆ ನಿಂದಿಸುತ್ತಾನೆ ಅಂತ ಅರ್ಥ. ಅದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳ್ತಾನೆ, ಆತ್ಮನಃ ಕರ್ಮದೋಷಾಂಸ್ತು ನೈವ ಜಾನಾತ್ಯಪಂಡಿತಃ. ಆತ್ಮನಃ ತನ್ನ ಕರ್ಮದೋಷಾಂಸ್ತು ತನ್ನ ಕಾರ್ಯದ ದೋಷಗಳನ್ನು ಅಪಂಡಿತಃ ಪಂಡಿತನಲ್ಲದೇ ಇದ್ದವನು ನೈವ ಜಾನಾತಿ ತಿಳಿಯುವುದಿಲ್ಲ ಅಂತರ್ಥ. ಪಂಡಿತನಾಗಿದ್ದರೆ ಅವನು ತನ್ನ ಕೃತ್ಯವನ್ನು ವಿಮರ್ಶೆ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾನೆ. ಪಂಡಿತನಲ್ಲದೇ ಇದ್ದವನು ತಮ್ಮ ಜೀವನದಲ್ಲಿ ಬಂದಂತಹ ಕಷ್ಟ ಕಾರ್ಪಣ್ಯಗಳಿಗೆ ಆ ದುರದೃಷ್ಟವೇ ಕಾರಣ ಎಂಬುದಾಗಿ ದೈವವನ್ನು ನಿಂದೆ ಮಾಡುತ್ತಾನೆ ಎಂಬುದು ಈ ಶ್ಲೋಕದ ಶಬ್ದಾರ್ಥ. ಇದರ ಭಾವಾರ್ಥವನ್ನೊಮ್ಮೆ ಗ್ರಹಿಸೋಣ. ನಮ್ಮ ಜೀವನದಲ್ಲಿ ಕಷ್ಟ ಮತ್ತು ಸುಖ ಇದು ಬರ್ತಾ ಇರ್ತದೆ. ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ ಅಂತ ಹೇಳ್ತಾರೆ. ಚಕ್ರವತ್ ಪರಿವರ್ತಂತೆ ದುಃಖಾನಿಚ ಸುಖಾನಿಚ ಅಂತ. ಈ ಸುಖ ಮತ್ತು ದುಃಖ ಎಲ್ಲ ಮನುಷ್ಯರಲ್ಲಿಯೂ ಒಂದೇ ತೆರನಾಗಿ ಬರೋದಿಲ್ಲ. ಒಂದೊಂದು ಕಾಲಘಟ್ಟದಲ್ಲಿ ಕೆಲವೊಮ್ಮೆ ಕಷ್ಟ, ಕೆಲವೊಮ್ಮೆ ಸುಖ ಬರ್ತದೆ. ಆದರೆ ನಿರಂತರವಾದ ದುಃಖವನ್ನೇ ಅನುಭವಿಸುವ, ನಿರಂತರವಾದ ಸುಖವನ್ನೇ ಅನುಭವಿಸುವಂತಹ ಜನರಿಲ್ಲ. ಆದ್ದರಿಂದ ನಮ್ಮ ಜೀವನದ ಅವಿಭಾಜ್ಯ ಅಂಗ ಎನ್ನುವಂಥದ್ದು ಸುಖ ಅಥವಾ ದುಃಖ ಎಂಬುದು. ಈ ಸುಖ ಮತ್ತು ದುಃಖ ಇದನ್ನು ಯಾರು ನಮಗೆ ಉಂಟು ಮಾಡ್ತಾರೆ, ಇದು ಹೇಗೆ ಉಂಟಾಗ್ತದೆ ಎನ್ನುವುದ್ರ ಬಗ್ಗೆ ಜ್ಞಾನಿಗಳು ವಿಮರ್ಶೆಯನ್ನು ಮಾಡಿದ್ದಾರೆ. ಈ ಸುಖ ದುಃಖಗಳಿಗೆ, ನಮ್ಮ ಜೀವನದಲ್ಲಿ ಬರುವ ಕಷ್ಟ ಕಾರ್ಪಣ್ಯಗಳಿಗೆ ನಾವೇ ಕಾರಣರೇ ಹೊರತು ಬೇರೆ ಯಾರೂ ಕೂಡ ಕಾರಣರಲ್ಲ ಎಂಬುದು ಶಾಸ್ತ್ರದ ಸಿದ್ಧಾಂತ. ನಮ್ಮ ಅವನತಿಗೆ, ನಮ್ಮ ಉನ್ನತಿಗೆ ನಾವೇ ಕಾರಣ. ಅದಕ್ಕಾಗಿ ಭಗವದ್ಗೀತೆಯಲ್ಲಿ ಉದ್ಧರೇತ್ ಆತ್ಮನ ಆತ್ಮಾನಂ ಎಂಬುದಾಗಿ ಹೇಳಿದ್ದಾರೆ. ಹೀಗೆ ಮನುಷ್ಯ ಸಾಮಾನ್ಯವಾಗಿ ದುಃಖ ಬಂದಾಗ ದೈವವನ್ನು ನಿಂದಿಸುವುದು, ಇನ್ನೊಬ್ಬರನ್ನು ನಿಂದಿಸುವುದು ಮಾಡ್ತಾನೆ. ಆದರೆ ತನ್ನದೇ ಆದ ದೋಷದಿಂದ ಬಂದಿದೆ ಎನ್ನುವುದನ್ನು ಆತ ಗ್ರಹಿಸಿಕೊಳ್ಳೋದಿಲ್ಲ. ಈ ಪಂಚ ಜ್ಞಾನೇಂದ್ರಿಯಗಳು ಬಹಿರ್ಮುಖವಾಗಿವೆ. ಹೊರಗಡೆ ಇರುವ
ವಸ್ತುಗಳನ್ನು ನೋಡಿ ಕೇಳಿ ರುಚಿ ಮಾಡಿ ಅದರಿಂದ ನಮ್ಮನ್ನು ನಾವು ವಿಮರ್ಶೆಗೆ ಒಳಪಡಿಸಿಕೊಂಡಾಗ ನಮ್ಮ ದೋಷಗಳಿಗೆ ನಾವೇ ಕಾರಣರು ಎನ್ನುವಂಥದ್ದನ್ನು ಅರಿತುಕೊಳ್ಳೋದಕ್ಕೆ ಸಾಧ್ಯವಾಗುತ್ತದೆ. ಆದ್ದರಿಂದ ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಆತ್ಮಾವಲೋಕನವನ್ನು ಮಾಡ್ತಾ ಮಾಡ್ತಾ ಮುಂದಕ್ಕೆ ಹೋಗೋದನ್ನು ರೂಢಿಸಿಕೊಂಡ್ರೆ ಜೀವನ ಪಾವನವಾಗುತ್ತದೆ. ನಮೋ ನಮಃ.